ಸ್ನೇಹಿತರೆ, ಹೇಗಿದ್ರೆ ನೀವೆಲ್ಲರೂ? ನಾನು ನಂದೀಶ್ ಶೆಟ್ಟಿ. ಸ್ನೇಹಿತರೆ, ಈ 2-3 ದಿನಗಳಲ್ಲಿ ಏನು ಸೋಷಿಯಲ್ ಮೀಡಿಯಾ ಪೂರ್ತಿ ನೋಡ್ತಾ ಇದ್ದೀವಿ. ಅವ್ರಿಗೆ ಹೊಡೆದ್ರಂತೆ, ಇವ್ರಿಗೆ ಹೊಡೆದ್ರಂತೆ, ಅವ್ನು ಒದೆ ತಿಂದಂತೆ, ಇನ್ನೊಬ್ಬ ಒದೆ ತಿಂದಂತೆ, ಇವ್ರು ಬಂದು ಹೊಡೆದು ಬಿಟ್ರಂತೆ. ಈ ಎಲ್ಲ ಮಾತುಕತೆಗಳನ್ನ ನಡೀತಿರೋದನ್ನ ನಾವೆಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸಿ ಅದಕ್ಕೆಲ್ಲದಕ್ಕೂ ನಾವು ಕೂಡ ಸಾಕ್ಷಿಯಾಗಿದ್ದೀವಿ ಖಂಡಿತವಾಗಲು. ಆದರೆ ಇಲ್ಲಿ ನಮಗೆ ಮೂಡಿ ಬರ್ತಿರೋ ಪ್ರಶ್ನೆ, ಏನು ಕೊಡಿದ್ರು, ಯಾರು ಹೊಡೆದ್ರು, ಯಾರು ಒದೆ ತಿಂದವ್ರು, ಯಾರು ಅಲ್ಲಿ ಹೋಗಿದ್ದವ್ರು, ಯಾರು ಏನಕ್ಕೆ ಹೋಗಿದ್ರು, ಎಷ್ಟು ಜನ ಹೋಗಿದ್ರು, ಏನ್ ಮಾಡಕ್ ಹೋಗಿದ್ರು, ಏನ್ ಮಾಡಿದ್ರು, ಏನ್ ಮಾಡಿ ಒದೆ ತಿಂದ್ರು. ಇವತ್ತು ಪೋಕ್ಸೋ ಕೇಸಲ್ಲಿ ಮಾಗಡಿ ಸ್ಟೇಷನ್ ಅಲ್ಲಿ ಇದ್ದಾರೆ. ಇದ್ಯಾವುದು ಗೊತ್ತಿಲ್ಲ. ಬಾಯಿಗೆ ಬಂದಂಗೆ ಸೋಷಿಯಲ್ ಮೀಡಿಯಾದಲ್ಲಿ ವ್ಯೂಸ್ಗೋಸ್ಕರ ಯಾರೋ ಒಬ್ಬ ಫೇಮಸ್ ಆಗಿರೋ ಸೆಲೆಬ್ರಿಟಿ ಅನ್ನೋದಕ್ಕೆ ಇನ್ಫ್ಲೂಯೆನ್ಸರ್ನ, ಒಬ್ಬ ಯೂಟ್ಯೂಬರ್ನ ಹೊಡೆದು ಅಂದ ತಕ್ಷಣ ನನ್ನ ಬೇಳೆ ಬೇಯಿಸ್ಕೊಬೇಕು ಅಂತ ಪ್ರತಿಯೊಬ್ಬರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡಾಕ್ತಿರೋದನ್ನ ನಾವು ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ. ಬಟ್ ಆದರೆ ಇಲ್ಲಿ ಎಷ್ಟೋ ಜನಕ್ಕೆ ಕ್ಲಾರಿಟಿನೇ ಗೊತ್ತಿಲ್ಲ. ಸುಮ್ಮನೆ ಒದೆ ತಿಂದ್ಬಿಟ್ಟಿದ್ದಾನಂತೆ. ಫಾರ್ ಎಕ್ಸಾಂಪಲ್, ಕಬ್ಜಾನ ಹುಡುಗ ಸುಮ್ಮನೆ ಒದೆ ತಿಂತಿದ್ದಾನೆ, ಹೊಡಿತಿದ್ದಾರೆ, ನಾಯಿ ಹೊಡೆದಾಗ ಹೊಡಿತಿದ್ದಾರೆ. ಒಂದು ತಮ್ಲೈನಲ್ಲಿ ಏನ್ ಹಾಕ್ಬೇಕು ಅಂತ ಒಂದು ಕಾಮನ್ ಸೆನ್ಸ್ ಇಲ್ವಾ? ಒಬ್ಬ ಯೂಟ್ಯೂಬರ್ ಕೆಳಗಡೆ ಬಿದ್ದ ಅಂತ ಅಂದ ತಕ್ಷಣ ಅವನಿಗೆ ಎಲ್ಲರೂ ಕಲ್ಲೆತ್ಕೊಂಡು ಹೊಡೆಯೋರಲ್ಲ. ಏನಾಗಿದೆ ಅಲ್ಲಿ, ಏನ್ ಪ್ರಾಬ್ಲಮ್ ಆಗಿದೆ ಅಲ್ಲಿ, ಪ್ರಾಬ್ಲಮ್ ಮಾಡಿದವ್ರು ಯಾರು, ಅವರಿಂದ ಇವ್ರಿಗೇನು ಪ್ರಾಬ್ಲಮ್ ಆಗಿದೆ, ಇವ್ರೇನು ಕಲ್ಲೋದ್ರು, ಎಲ್ಲ ಅಸತ್ಯತೆಗಳನ್ನ ನಾವೆಲ್ಲರೂ ಕೂಡ ತಿಳ್ಕೊಬೇಕಾಗಿದೆ ಖಂಡಿತವಾಗ್ಲು. ಎಸ್, ನನಗೆ ಬಂದಿರೋ ಮಾಹಿತಿ ಪ್ರಕಾರ ಮಾಗಡಿ ಮೂಲದ ಒಬ್ಬ ವ್ಯಕ್ತಿ, ಒಬ್ಬ ಮೊಬೈಲ್ ಶಾಪ್ ಓನರ್ ಏನ್ ಮಾಡಿರ್ತಾರೆ, ಇನ್ಫ್ಲೂಯೆನ್ಸರ್ಸ್ನ, ಯೂಟ್ಯೂಬರ್ಸ್ನ ಒಗ್ಗೂಡಿಸಿ ಒಂದು ಒಳ್ಳೆ ಪಾರ್ಟಿ ಕೊಡಬೇಕು ಅಂತ ಒಂದು ಸಮಂಜಸವಾದ ಒಂದು ಪ್ಲಾನ್ನ ಮಾಡಿರ್ತಾರೆ. ಇದು ನಾನು ಕೇಳ್ಪಟ್ಟಿದ್ದೆ. ಸೊ ಪ್ಲಾನ್ನ ಮಾಡಿ, ಉದಾಹರಣೆಗೆ ಸಕ್ಕರೆ ನಾಡು ಕೆಂಪ ಅಂತ ಹಳ್ಳಿ ಜೀವನದ, ಹಳ್ಳಿ ರೈತ ಶೈಲಿಗಳನ್ನ ವಿಡಿಯೋ ಮಾಡಿಬಿಟ್ಟು ತುಂಬಾ ಅಚ್ಚುಕಟ್ಟಾಗಿ ಫೇಮಸ್ ಆಗಿರೋ ಒಬ್ಬ ವ್ಯಕ್ತಿ, ಆತನನ್ನು ಮತ್ತೆ ಆತ ಸಹಚರರು ಸುಮಾರು ಜನ ಇನ್ಫ್ಲೂಯೆನ್ಸು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಕರೆಸಿ ಒಂದು ಪಾರ್ಟಿ ಇಟ್ಟಿರ್ತಾರೆ. ಅದರಲ್ಲಿ ಏನು ಈ ಕೃತ್ಯಕ್ಕೆ ಮೇಯ್ನ್ ಆಗಿ ಭಾಗಿಯಾದಂಥ ರವಿ ಜಮುನನ್ನು ಕೂಡ ಒಬ್ಬ ಆಗಿರ್ತಾನೆ. ಅವನು ಈ ಮುಂಚೆ ಬೈಕ್ ರೈಡ್ ಮಾಡಿಕೊಂಡು ಲಡಾಖ್ ಹೋಗಿದ್ದೀನಿ, ಅಲ್ಲೋಗಿದ್ದೀನಿ, ಇಲ್ಲೋಗಿದ್ದೀನಿ, ಸುಮಾರು ಹೋಗ್ತಿರೋ ವಿಡಿಯೋಸ್ನ ನಾವು ಕೂಡ ನೋಡಿದ್ದೀವಿ. ಬಟ್ ಅಂಥ ಸಮಯದಲ್ಲಿ ಖುಷಿ ಆಗ್ತಿದೆ. ಬಟ್ ಅವನ ಮೇಲೆ ಕೂಡ ಒಂದು ಬ್ಯಾಡ್ ಇಂಪ್ರೆಷನ್ ಕ್ರಿಯೇಟ್ ಆಗ್ತಿದೆ ನನಗೆ ಖಂಡಿತ. ಸೊ ಏನು ಮಾಡಿದ್ದಾರೆ, ಎಲ್ಲರೂ ಅಸೆಂಬಲ್ ಆಗಿದ್ದಾರೆ. ಸುಮಾರು ಒಂದು ಸಂಜೆ ಆ ಟೈಮಲ್ಲಿ ಅಸೆಂಬಲ್ ಆಗಿದ್ದಾರೆ. ಅಲ್ಲಿ ಏನು ತಿನ್ನಕ್ಕೆ ಕುಡಿಯೋಕ್ಕೆ ಏನಕ್ಕೂ ಕಡಿಮೆ ಇರಲಿಲ್ಲ. ಸೊ ಈ ಕಾರಣದಿಂದ ಚೆನ್ನಾಗಿ ಕುಡಿದಿದ್ದಾರೆ, ಚೆನ್ನಾಗಿ ತಿಂದಿದ್ದಾರೆ. ಸೊ ಕೆಲವೊಬ್ಬರಿಗೆಲ್ಲ ಕುಡಿದಾಗ ಗಂಡಸರಾಗುವಂಥ ಚಟ ಇರುತ್ತೆ, ಕುಡಿದಾಗ ಮಾತ್ರ ಗಂಡಸರಾಗುವಂಥ ಚಟ. ಅಂಥದ್ರಲ್ಲಿ ಮೋಸ್ಟ್ಲಿ ರವಿ ಜಮುನ ಅನ್ನೋನೊಬ್ಬ ಅನಿಸುತ್ತೆ. ಸೊ ಇಲ್ಲೇನಾಗಿದೆ, ಚೆನ್ನಾಗಿ ಕುಡಿದಿದ್ದಾರೆ, ಎಲ್ಲರೂ ಕೂಡ ಅವ್ರ ಫಾರ್ಮ್ ಹೌಸಲ್ಲಿ ಅವ್ರ ಪಾಡ್ಗೆ ಅವ್ರು ಇರ್ತಾರೆ. ಆದರೆ ಈ ವ್ಯಕ್ತಿ ಏನು ಮಾಡಿರ್ತಾನೆ, ಚೆನ್ನಾಗಿ ಕುಡಿದಾಗ ನಾನು ಗಂಡಸು ಅಂತ ತೋರಿಸ್ಕೋಬೇಕಲ್ಲ. ಸೊ ಅವಾಗ ಏನು ಮಾಡಿರ್ತಾನೆ, ಲೈಟಾಗಿ ಈಚೆ ಬಂದಿರ್ತಾನೆ, ಇನ್ನು ಫಾರ್ಮ್ ಹೌಸ್ ಅಂತ ಈಚೆ ಬಂದಿರ್ತಾನೆ. ಅವತ್ತು ಹೊಸ ವರ್ಷ ಆಗಿರೋ ಕಾರಣದಿಂದ, ಉದಾಹರಣೆಗೆ ನಾವೆಲ್ಲರೂ ಕೂಡ ಗಮನಿಸ್ತೀವಿ, ಹೊಸ ವರ್ಷ ದಿನ ಎಲ್ಲರೂ ಕೂಡ ಪಾರ್ಟಿ ಮಾಡೋ ಸಹಜ, 12 ಗಂಟೆ ಎದ್ದಿರೋ ಸಹಜ, ಕೇಕ್ ಕಟ್ ಮಾಡೋದು ಸಹಜ, ಪಟಾಕಿ ಹೊಡೆಯೋದು ಸಹಜ. ಅದೇ ಥರ ಫ್ರೆಂಡ್ಸ್ ಪಾರ್ಟಿನೋ ಅಥವಾ ಅಣ್ಣ ತಮ್ಮನ ಪಾರ್ಟಿನೋ ಮುಗಿಸ್ಕೊಂಡು ಆ ಹೆಣ್ಮಗಳು ಏನು ಮಾಡ್ತಿರ್ತಾಳೆ, ಒಂದು 12 ಗಂಟೆ, ಒಂದು 11:30-12 ಗಂಟೆ ರಾತ್ರಿಲಿ ಅವ್ರ ಮನೆ ಕಡೆ ಹೋಗೋ ದಾರಿಲಿ ಹೋಗ್ತಿರ್ತಾಳೆ. ಆದರೆ ಇವ್ರು ಏನು ಮಾಡ್ತಾರೆ, ಚೆನ್ನಾಗಿ ಕುಡಿದಿರ್ತಾರಲ್ಲ, ಹೊರಗಡೆ ಬಂದ್ಬಿಟ್ಟು ಏನು ಮಾಡಿರ್ತಾರೆ, ಎಲ್ಲೋ ಅಡ್ರೆಸ್ ಕೇಳಿರ್ತಾರೆ. ಅವ್ರಿಗೆ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಇವ್ರು ಚೆನ್ನಾಗಿ ಕುಡಿದಿದ್ದಾರೆ ಅಂತ. ನಾನೇನು ರಿಯಾಕ್ಟ್ ಮಾಡಬಾರ್ದು ಅನ್ನೋ ಆ ಬೈದಲ್ಲಿ ಅವ್ರಿಗೆ ಹೊರಟೋಗಿರ್ತಾರೆ. ಆದರೆ ಇವ್ರೇನು ಮಾಡ್ತಾರೆ, ಆ ಹುಡುಗಿನ ಫಾಲೋ ಮಾಡ್ಕೊಂಡು ಹೋಗಿ ಆಕೆಗೆ 17 ವರ್ಷ ಕೂಡ ತುಂಬಿರಲ್ಲ, ಆಕೆನ ಕಾಲಲ್ಲಿ ಎಳ್ಕೊಂಡು ಅವಾಜ್ಯ ಶಬ್ದಗಳಿಂದ ಆಕೆನ ಬೈದು, ಒಳಗಡೆ ಏನೇನು ನಡೆದಿದೆಯೋ ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ಮಾತಾಡ್ತಿಲ್ಲ. ಯಾಕಂದ್ರೆ ಆ ಹುಡುಗಿ ಗೌಪ್ಯತೆಯನ್ನು ನಾವೆಲ್ಲರೂ ಕಾಪಾಡ್ಕೋಬೇಕಾಗಿದೆ ಖಂಡಿತ. ನಾಳೆ ದಿನ ಆ ಹುಡುಗಿ ಕೇಸ್ ನಡೆಸಬೇಕು ಅಂದಾಗ ಆ ಹುಡುಗಿ ಕೋರ್ಟಲ್ಲಿ ಏನು ಹೇಳ್ಕೊಡುತ್ತೋ ಹೇಳ್ಕೊಳ್ಳಿ, ಅದ್ರ ಬಗ್ಗೆ ನಾವು ಮಾತಾಡೋ ಅವಶ್ಯಕತೆ ಇಲ್ಲ, ಅರ್ಹತೆನೂ ನಮಗಿಲ್ಲ. ಸೊ ಒಳಗಡೆ ಎಳ್ಕೊಂಡು ಹೋಗಿ ಎಲ್ಲ ಒಂದು ಕಡೆ, ಏನು ಕಾರ್ ಡ್ರೈವರೋ ಅಥವಾ ಇನ್ನಾರೋ ಕಾರ್ನ ಒಂದು ಕಡೆ ಸೈಡ್ಗೆ ಹಾಕಿ ಯೂರಿನ್ ಪಾಸ್ ಮಾಡಕ್ಕೆ ಹೋದಾಗ ಆ ಹುಡುಗಿ ಧೈರ್ಯ ಖಂಡಿತವಾಗ್ಲೂ ಮೆಚ್ಚಬೇಕಾದಂಥದ್ದು. ಏನು ರವಿ ಜಮುನ ಅಂತ ಕಿಡ್ನಾಪ್ ಮಾಡಿದ್ನಲ್ಲ, ಅವ್ರ ಫೋನ್ನೇ ತಗೊಂಡು ಅವ್ರ ಮನೆಯವರಿಗೆ ಫೋನ್ ಮಾಡಿ, ಸೊ ನನ್ನ ಇಂಥ ಜಾಗದಲ್ಲಿ ಕಿಡ್ನಾಪ್ ಮಾಡಿದ್ರೆ ದಯವಿಟ್ಟು ಬಂದು ನನ್ನ ಕಾಪಾಡಿ ಅಂತ ಹೇಳ್ಕೊಂಡಾಗ ಅವ್ರ ಮನೆಯವ್ರು ಏನು ಮಾಡ್ತಾರೆ, ಇವಾಗ ಬೆಂಗಳೂರಲ್ಲಾದ್ರೆ ಅಡ್ರೆಸ್ ಹುಡುಕೋದು ತುಂಬ ಕಷ್ಟ, ಆದರೆ ಹಳ್ಳಿಗಳ ಕಡೆ ಆಗಿರಲ್ಲ, ಒಂದು ಚಿಕ್ಕ ಲ್ಯಾಂಡ್ ಮಾರ್ಕ್ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಅವ್ರ ಅಣ್ಣ ಅವ್ರ ಫ್ಯಾಮಿಲಿ ಎಲ್ಲ ಸಿನಿಮಾ ಲೆಕ್ಕಾಚಾರಕ್ಕೇನೆ, ಸಿನಿಮಾ ರೇಂಜ್ಗೆ ಚೇಂಜ್ ಮಾಡಿ ಅವ್ರನ್ನ ಹಿಡಿದು ಆ ಹುಡುಗಿ ಸಂರಕ್ಷಣೆ ಮಾಡಿರ್ತಾರೆ. ಸೊ ಅಷ್ಟಲ್ಲೇ ಏನಾಗಿರುತ್ತೆ, ಮಾಗಡಿ ಏನು ಆ ವಿಭಾಗ ಬರುತ್ತೆ, ಆ ಸರೌಂಡಿಂಗ್ ಬರುತ್ತೆ, ಆ ಜುರಿಸ್ಡಿಕ್ಷನ್ ಇರೋ ಸ್ಟೇಷನ್ಗೆ ಕರ್ಕೊಂಡೋಗಿ ಅವ್ರನ್ನ ಈಗ ಹಿಂಗೆ ಮಾಡಿದ್ದಾರೆ, ಈ ಥರ ಮಾಡಿದ್ದಾರೆ ಅಂತ ಹೇಳಿ ಅವ್ರನ್ನ ಪೋಕ್ಸೋ ಕೇಸ್ನ ಅಡಿಯಲ್ಲಿ ಕಂಪ್ಲೇಂಟ್ನ ದಾಖಲೆ ಮಾಡ್ಕೊಂಡಿರ್ತಾರೆ. ಬಟ್ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋ 2 ವಿಷಯ ನನಗೆ ಡೌಟ್ ಬರ್ತಿರೋದು. ಪೋಕ್ಸೋ ಕಾಯ್ದೆಗಳಲ್ಲೆಲ್ಲ ಪೋಕ್ಸೋ ಕಾಯ್ದೆ ತುಂಬ ಕಠಿಣವಾದ ಕಾಯ್ದೆ.
ಇದು ಗೊತ್ತಿದ್ದು ಕೂಡ 17 ವರ್ಷದ ಹೆಣ್ಮಕ್ಳ ತಂಟೆಗೆ ಇವ್ರು ಹೋಗ್ತಾರೆ ಅಂದ್ರೆ ಇವ್ರ ಧೈರ್ಯ ನೋಡಿ ಹೆಂಗಿದೆ. ಸೊ ಈ ಧೈರ್ಯಕ್ಕೆ ಪೊಲೀಸರು ಕಡಿವಾಣ ಹಾಕ್ಬೇಕಾಗಿದೆ. ಒಂದು. ಎರಡನೇದು, ರವಿ ಜಮುನಾ ಒಬ್ಬ ಕುಡ್ದ ಅನ್ನೋ ಕಾರಣಕ್ಕೆ ಅವನೊಬ್ಬನೇ ಕಾರ್ ಓಡಿಸ್ಕೊಂಡು ಆ ಹುಡುಗಿನ ಹೇಳ್ಕೊಂಡು ಹೋಗೋಕ್ಕಾಗಲ್ಲ. ಆದ್ರೆ ಆ ಹುಡುಗಿನ ಹೇಳ್ಕೊಂಡು ಹೋದಾರೆ ಯಾರು? ಕಾರಲ್ಲಿ ಇದ್ದವ್ರು ಎಷ್ಟು ಜನ, ಈಚೆ ಬಂದವ್ರು ಎಷ್ಟು ಜನ, ಎಲ್ಲರೂ ಕೂಡ ಮಾಗಡಿ ಪೊಲೀಸರು ಉತ್ತರ ಕೊಡಬೇಕಾಗಿದೆ ಖಂಡಿತವಾಗ್ಲು. ಈ ಮುಂದಿನ ದಿನಗಳಲ್ಲಿ, ಮುಂದಿನ ವಿಡಿಯೋಗಳಲ್ಲಿ ಅದನ್ನು ಕೂಡ ನಿಮಗೆ ಏಕಾಕಿ ಹೇಳ್ತಾ ಹೋಗ್ತೀನಿ. ಸೊ ಅದಾದ್ಮೇಲೆ ಬೆಳಗ್ಗೆ ಆಗುತ್ತೆ, ಅವರೆಲ್ಲ ಸ್ಟೇಷನ್ ಇರ್ತಾರೆ. ಈ ಯಾವುದೋ ಒಂದು ದೇವಸ್ಥಾನದ ಪ್ರಮೋಷನ್ ವಿಡಿಯೋಗೋ ಅಥವಾ ದೇವಸ್ಥಾನದಲ್ಲಿ ದರ್ಶನ ಮಾಡ್ಕೊಳಕೋ ಹೊಸ ವರ್ಷದ ಮೊದಲನೇ ದಿನ ಅಂತ ಅಂದ್ಕೊಂಡು ಕಬ್ಜ ಶರಣ ಅವರಾಗಿರ್ಬೋದು ಅಥವಾ ಸಂಕಲನಾಡು ಕೆಂಪವಾಗಿರ್ಬೋದು, ಇನ್ನಿತರ ಯೂಟ್ಯೂಬರ್ಸ್ ಎಲ್ಲ ಹೋಗಿ ಈ ಥರ ಯೂಟ್ಯೂಬರ್ ಆದಂಥವನು ಒಬ್ಬ ಸ್ಟೇಷನ್ ಇದಾನಂತೆ, ನೋಡ್ಕೊಂಡು ಬರೋಣ ನೋಡಿ, ಅವ್ರು ಮಾಡಿದ ಮೊದಲೇ ತಪ್ಪು, ನೋಡ್ಕೊಂಡು ಬರೋಣ ಅಂತ. ಸೊ ನೋಡ್ಕೊಂಬರೋಣ ಅಂತ ಹೋದಾಗ ಏನು ಊರಿನ ಗ್ರಾಮಸ್ಥಿರ್ತಾರೆ, ಒಬ್ಬ ಯೂಟ್ಯೂಬರ್ ತಪ್ಪು ಮಾಡಿದವರಿಗೆ ಈ ಯೂಟ್ಯೂಬರ್ ಎಲ್ಲ ಸಪೋರ್ಟ್ ಮಾಡಕ್ಕೆ ಬಂದಿದ್ದಾರೆ, ಇವ್ರನ್ನ ಬಿಡಬಾರ್ದು ಅಂತ ಏಕಾಕಿ ತಿಳಿಸಿದ್ದಾರೆ. ಅದರಲ್ಲಿ ಕೆಲವರೆಲ್ಲ ಬೈದಿದ್ದಾರೆ, ವಿಡಿಯೋಗಳೆಲ್ಲ ನೀವೆಲ್ಲ ಗಮನಿಸ್ತಾ ಇರ್ಬೋದು, ಇಲ್ಲಿ ಪ್ಲೇ ಆಗ್ತಾ ಇದೆ. ಈ ವಿಡಿಯೋಸಲ್ಲೆಲ್ಲ ಬೈದಿದ್ದಾರೆ, ಜಗಳ ಮಾಡಿದ್ದಾರೆ, ಇವೆಲ್ಲ ನಡೆದಿದೆ. ಆದರೆ ಮಾಗಡಿ ಜನತೆ ನಾನು ಕೇಳ್ತಿರೋದು ಒಂದು ಮಾತು, ತಪ್ಪು ಯಾರು ಮಾಡಿದ್ದಾರೆ ಅವರಿಗೆ ನೀವು ಹೊಡೆಯೋದ್ರಲ್ಲಿ ಒಂದು ಅರ್ಥ ಇದೆ. ತಪ್ಪು ಮಾಡದೆ ನೋಡಕ್ಕೆ ಬಂದವರಿಗೆಲ್ಲ ಹೊಡೆದ್ಬಿಟ್ರೆ ಸ್ವಾಮಿ, ಹೇಗೆ ಸ್ವಾಮಿ ಇವೆಲ್ಲ? ಸೊ ಸೊ ಅದಾದ್ಮೇಲೆ ಜಗಳ ನಡೆದಿದೆ. ಪಾಪ ಕಬ್ಜಾನ ಹುಡುಗ ಸುಮಾರು ತಲೆ ಏಟಾಗಿದೆ, ಅವರು ಕೂಡ ರಿಟರ್ನ್ ಕಂಪ್ಲೇಂಟ್ ಮಾಡ್ತಿರ್ತಾರೆ. ಸೊ ನನ್ನ ಒಂದು ಪ್ರಶ್ನೆ, ಏಕಾಏಕಿ ತಿಳ್ಕೊಳ್ದೆ ದಂಧನೆ ಮಾಡೋದು ತಪ್ಪು. ಈ ಕಬ್ಜಾ ಆಗಿರ್ಬೋದು, ಸಕ್ರೆನಾಡು ಕೆಂಪಾಗಿರ್ಬೋದು, ಅವ್ರನ್ನ ನೋಡ್ಕೊಂಬರಕ್ಕೆ ಹೋಗಿದ್ದಾರೆ. ಈ ವ್ಯಕ್ತಿಗಳೇನು ತಪ್ಪಿಲ್ಲ, ಆ ಪಾರ್ಟಿಯಲ್ಲಿ ಕೂಡ ಅವ್ರು ಇರಲಿಲ್ಲ ಅನ್ನೋದೇ ಮೇನ್ ಉದ್ದೇಶ ಆಗ್ತಿದೆ. ನೋಡ್ಕೊಂಬರಕ್ಕೆ ಹೋಗಿದ್ದಾರೆ. ಈಗ ಆ ವ್ಯಕ್ತಿ ಸ್ವತಃ ಯಾರು ತಪ್ಪು ಮಾಡಿದ್ರು, ನನ್ನ ಆತ್ಮೀಯನೇ ತಪ್ಪು ಮಾಡಿದ್ರು ಕೂಡ ನಾನು ಅವನು ಎದುರಾಗಿ ನಿಲ್ತೀನಿ ಅಂತ ಸ್ಟೇಟ್ಮೆಂಟ್ ಕೊಡ್ತಿದ್ದೇನೆ ಖಂಡಿತವಾಗ್ಲು. ಸೊ ಇಂಥ ವಿಷಯಗಳು ಕೇಳಿದಾಗ ಖುಷಿ ಆಗುತ್ತೆ. ಮತ್ತು ಎರಡನೇ ವಿಷಯ ನಾನೇನು ಹೇಳ್ತೀನಿ ಅಂತಂದರೆ, ಎಲ್ಲ ಯೂಟ್ಯೂಬರ್ಸು ಕೇಳ್ತಾ ಇದ್ದೆ ಕೆಲವೊಂದು ಕಡೆ ನಾನು, ಬೇರೆ ರಾಜ್ಯದ ಯೂಟ್ಯೂಬರ್ಸು ಅಲ್ಲಿ ಲೈಂಗಿಕ ದೌರ್ಜನ್ಯ, ಇಲ್ಲಿ ಲೈಂಗಿಕ ದೌರ್ಜನ್ಯ ಅಂತ. ಬಟ್ ಆದರೆ ನಮ್ಮ ಕರ್ನಾಟಕದಲ್ಲಿ ಆಗಿದ್ದು ಭಾಳ ದುಃಖದ ಸಂಗತಿ ಆಗಿದೆ ಖಂಡಿತವಾಗ್ಲು. ಇನ್ನು ಮುಂದೆ ಎಲ್ಲ ಯೂಟ್ಯೂಬರ್ಸ್ಗೂ, ಎಲ್ಲ ಇನ್ಫ್ಲೂಯೆನ್ಸರ್ಗೂ ಇದೊಂದು ಮಾದರಿ ಆಗಲಿ. ಸೊ ಯಾವ ಹೆಣ್ಮಕ್ಳ ಸವಾಸಕ್ಕೂ ಅಥವಾ ಹೆಣ್ಮಕ್ಳ ಹಿಂಸಾಚಾರಕ್ಕೆ ಯಾವ ಯೂಟ್ಯೂಬರ್ಸು ಇನ್ಫ್ಲೂಯೆನ್ಸ್ ಹೋಗಬಾರ್ದು ಅಂತ ಈ ವಿಡಿಯೋ ಮುಖದ ತಿಳಿಸ್ತಾ ಇದ್ದೀನಿ. ಸೊ ಎಲ್ಲರೂ ಎಚ್ಚೆತ್ಕೊಳ್ಳಿ. ಇದರಲ್ಲಿ ಕಬ್ಜಾ ಶರಣೋದಾಗಿರ್ಬೋದು, ಸಕ್ರೆನಾಡು ಕೆಂಪ, ಇನ್ನೇನು ಯಾರ್ಯಾರು ಸುಮ್ಮನೆ ಹೊರೆ ತಿಂದಿರಲ್ಲ, ಅವರೆಲ್ಲ ಬೈಲಿ ಬಂದಿದ್ದಾರಲ್ಲ, ಅವ್ರದ್ದೇ ತಪ್ಪಿರಲ್ಲ. ಇಲ್ಲಿ ಮೇನ್ ತಪ್ಪಿರೋಲ್ಲ ಒಳಗಡೆ ಅವ್ರು ನೀಚಕ್ಕೆ ಬಿಟ್ಟಿಲ್ಲ. ತಪ್ಪು ಇವ್ರದಾಗಿದ್ರೆ ಇವ್ರು ನೀಚಕ್ಕೆ ಬಿಡ್ತಾರಲ್ಲ ಪೊಲೀಸವರು. ಇದ್ರ ಕಡೆ ಗಮನ ಕೊಡೋಣ. ಸುಮ್ಮನೆ ವಿಡಿಯೋ ವೈರಲ್ ಮಾಡಿ ಅವನ್ ಧರ್ಮಸ್ಥಳದಕ್ಕೂ ಇದಕ್ಕೂ ಲಿಂಕ್ ಮಾಡಕ್ಕೆ ಹೋಗ್ಬಿಡಿ. ಪಾಪ ಧರ್ಮಸ್ಥಳ ಅದೊಂದು ಪಾರ್ಟ್, ಇದೊಂದು ಪಾರ್ಟ್ ಅಷ್ಟೇ. ಸೊ ಮುಂದೆ ಏನೇನು ಅಪ್ಡೇಟ್ ಆಗುತ್ತೆ ಅಂತ ನಾನು ಹೇಳ್ತಾ ಹೋಗ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ವಾಯ್ಸ್ ಆಫ್ ಕನ್ನಡ. ಥ್ಯಾಂಕ್ ಯು.